ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಚರಂಡಿ ಕಾಮಗಾರಿಗಳಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿಗಳು ನಡೆದಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ನಗರದ ವೈಭವ್ ನಗರದಲ್ಲಿ ನಡೆಯುತ್ತಿರುವ ಚರಂಡಿ ಕಾಮಗಾರಿಯಲ್ಲಿ ಎಂಸ್ಯಾಂಡ್ ಮತ್ತೆ ಸಿಮೆಂಟ್ ಬಳಸದೆ ಕೇವಲ ಕಲ್ಲಿನ ಹರಳುಗಳನ್ನು ಬಳಸಿ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯರು ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೇನೆ ಗುತ್ತಿಗೆದಾರರೊಂದಿಗೆ ಮಾತನಾಡಿ ಕೈ ತೊಳೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ಸ್ಥಳೀಯರ ಆರೋಪದಂತೆ ಚರಂಡಿ ಕಾಮಗಾರಿಗಳು ನಿಯಮಾನುಸಾರವಾಗಿ ನಡೀತಿಲ್ಲ. ಎಂಸ್ಯಾಂಡ್ ಮತ್ತೆ ಸಿಮೆಂಟ್ ಬಳಸಬೇಕಾದ ಜಾಗದಲ್ಲಿ ಕೇವಲ ಕಲ್ಲಿನ ಹರಳುಗಳನ್ನು ಬಳಸಿ ಕಾಮಗಾರಿ ನಡೆಸಲಾಗ್ತಾ ಇದೆ. ಇದರಿಂದಾಗಿ ಕಾಮಗಾರಿಗಳು ಬಾಳಿಕೆ ಬರುವ ಸಾಧ್ಯತೆಗಳು ಕಡಿಮೆ ಇವೆ ಮತ್ತು ಕೆಲವೇ ದಿನಗಳಲ್ಲಿ ದುರಸ್ತಿ ಮಾಡುವ ಪರಿಸ್ಥಿತಿ ಬರಬಹುದು ಎಂದು ಸ್ಥಳೀಯರು ದೂರ್ತಾ ಇದ್ದಾರೆ. ಈ ಬಗ್ಗೆ ಹಲವು ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರಾದ ರಾಮಚಂದ್ರ ಅವರು ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪಾಲಿಕೆ ಅಧಿಕಾರಿಗಳು ಕಾಮಗಾರಿಗಳನ್ನು ಪರಿಶೀಲಿಸಲಾಗುವುದು ಮತ್ತು ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಆದರೆ ಸ್ಥಳೀಯರು ಮಾತ್ರ ಅಧಿಕಾರಿಗಳ ಈ ಭರವಸೆಯನ್ನ ನಂಬಲು ಸಿದ್ಧರಿಲ್ಲ. ಈ ಹಿಂದೆ ಹಲವು ಬಾರಿ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಗುತ್ತಿಗೆದಾರರು ಬಿಲ್ ಪಡೆದ ಕಾಮಗಾರಿ ಮುಗಿಸ್ತಾ ಇದ್ದಾರೆ. ಈ ಕಾಮಗಾರಿಯನ್ನ ಮೇಲ್ವಿಚಾರಣೆ ಮಾಡುವವರು ಮತ್ತು ಇದಕ್ಕೆ ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಕಳಪೆ ಕಾಮಗಾರಿಗಳ ಬಗ್ಗೆ ಕೇಳಿಬರ್ತಾ ಇರೋ ದೂರುಗಳ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಾಮಗಾರಿಗಳ ಗುಣಮಟ್ಟವನ್ನ ಖಚಿತಪಡಿಸಿಕೊಳ್ಬೇಕು. ತಜ್ಞರ ಸಮಿತಿ ರಚಿಸಬೇಕು. ಅಲ್ಲದೆ ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸಬೇಕು. ತಪ್ಪಿತಸ್ಥರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ವರ್ಕ್ ಮಾಡೋದು ಕೂಡ ನೀವು ಮರ್ತೋಗಿದ್ದೀರಿ. ಬೆಳಗಾವಿ ಪಾಲಿಕೆ ಗೋಲ್ಮಾಲ್ ಚರಂಡಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ. ಕಳಪೆ ಕಾಮಗಾರಿ ಕಂಡು ಅಧಿಕಾರಿಗಳು ನಾಪತ್ತೆ. ಗುತ್ತಿಗೆದಾರರ ಜೇಬು ಸೇರಿದ ಹಣ. ಏನಿದು ಮ್ಯಾಜಿಕ್? ಎಂಸ್ಯಾಂಡ್ ಸಿಮೆಂಟ್ ಇಲ್ಲದೆ ಕಾಮಗಾರಿ ಏನಿದು? ಬೆಳಗಾವಿ ಪಾಲಿಕೆಯಲ್ಲಿ ಗೋಲ್ಮಾಲ್ ಚರಂಡಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ. ಕಳಪೆ ಕಾಮಗಾರಿ ಕಂಡು ಅಧಿಕಾರಿಗಳು ನಾಪತ್ತೆ. ಗುತ್ತಿಗೆದಾರರ ಜೇಬು ಸೇರಿದ ಹಣ. ಏನಿದು ಮ್ಯಾಜಿಕ್? ಎಂಸ್ಯಾಂಡ್ ಸಿಮೆಂಟ್ ಇಲ್ಲದೆ ಕಾಮಗಾರಿ ಏನಿದು? ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ವರದಿಗಾರರು ಅಧಿಕಾರಿಗಳ ಜೊತೆಗೆ ಮಾತಾಡಿದರೆ ಅದರದೊಂದು ಆಡಿಯೋ ಪ್ಲೇಟ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ ಅದನ್ನ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ನಾನು ಇಡೆನ್ಸ್ ನ್ಯೂಸ್ ವರದಿಗಾರ ಮೇಡಮ್, ನಾಗನಗೌಡ ಪಾಟೀಲ್ ಅಂತೇಳಿ. ನಮಸ್ತೆ, ಹೇಳ್ರಿ. ನಮಸ್ಕಾರ ಮೇಡಮ್. ಇದು ವೈಭವ್ ನಗರದಲ್ಲಿ ಚರಂಡಿ ಮಾಡ್ತಾ ಇದ್ದಾರೆ ಮೇಡಮ್. ಅಲ್ಲಿ ಈ ಚರಂಡಿ ಒಳಗೆ ಕಡಿ ಬಿಟ್ರೆ ಬೇರೆ ಏನು ಹಾಕ್ತಾ ಇಲ್ಲ ಮೇಡಮ್ ಬೆಡ್ ಅಲ್ಲಿ. ಹೌದಾ? ಹಾ ಮೇಡಮ್, ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಅಷ್ಟೇ ಕರನವರು ಇಲ್ಲ ನಾವು ಮ್ಯಾಲ ಒಂದ್ ಸ್ವಲ್ಪ ಮತ್ತ ಅವ್ರು ತಗೊಂಡ್ ಬಂದ್ ಮ್ಯಾಲ ಉದುರ್ಸಿ ಕಂಪ್ಲೀಟ್ ಮಾಡ್ಲಕತ್ತಾರ. ಮತ್ತ ಅದನ್ನ ಸ್ಟಾಪ್ ಮಾಡಂತೇಳಿ ಹೇಳಿದ್ರು ಕೂಡ, ಅಂದ್ರೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ್ರಿ ಸ್ವಲ್ಪ. ನಾನು ಮಾತಾಡ್ದೆ ಅಂದ್ರೂ ಕಂಟಿನ್ಯೂ ವರ್ಕ್ ಚಾಲೂ ಇದೆ ಮೇಡಮ್. ಕಡಿ ಬಿಟ್ರೆ ಏನು ಇಲ್ಲ. ನಾವು ಎಲ್ಲ ವಿಡಿಯೋ ಕೊಟ್ಬಿಡ್ತೀರಿ, ಮೆಸೇಜ್ ಮಾಡ್ತೀರಿ ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ಎಸ್ ಮೇಡಮ್.
ಮೆಸೇಜ್ ಅದ್ ಲೊಕೇಶನ್ ಮೆಸೇಜ್ ಮಾಡ್ತೀರಿ ನಂಗ? ಹಾ ಮೇಡಮ್ ಮಾಡ್ತೀನಿ. ಆಮೇಲೆ ವಿಡಿಯೋನು ಮಾಡ್ಕೊಂಡಿದೀವಿ. ಆಯ್ತ್ ಕಳ್ಸಿ. ಹೇಳಿದ್ವಿ ನಾವು ಒಂದ್ ಸ್ವಲ್ಪ ಇರಪ್ಪ, ಒಂದ್ ಸ್ವಲ್ಪ ಇರು, ಅದು ಯಾಕಂದ್ರೆ ಕಡಿ ಬಿಟ್ರೆ ಬೇರೆ ಏನೂ ಇಲ್ರಿ ಮೇಡಮ್. ಓಕೆ ಓಕೆ. ಹಾ ರೀ, ಸ್ವಲ್ಪ ಇದ್ರ ಮೇಲೆ ನಮ್ದೊಂದು ಕಂಪ್ಲೇಂಟ್ ಇರ್ತದ ಮೇಡಮ್. ಯಾಕಂದ್ರೆ ಇವತ್ತು ಸಂಡೇ ಸ್ವಲ್ಪ ಅದನ್ನ ಇದನ್ ಮಾಡ್ಬೇಕು ಮೇಡಮ್, ನಮ್ಗೆ ಕ್ಲಾರಿಫಿಕೇಶನ್. ಆಯ್ತು. ನಾನು ವಿಡಿಯೋ ಮತ್ತೆ ಲೊಕೇಶನ್ ಹಾಕಿರ್ತೀನಿ ಮೇಡಮ್. ಎಡ್ಡು ಹಾಕ್ರಿ. ಅಷ್ಟೇಕರ್ ಅಂತ ಹೇಳಿ ಕಾಂಟ್ರಾಕ್ಟರ್ ಇದಾರೆ ಅಂತ ಮೇಡಮ್. ವೈಭವ್ ನಗರ್ಲ? ಹಾ ಮೇಡಮ್, ಅಲ್ಲಿ ಯಾರು ಇಲ್ಲ ಮೇಡಮ್, ಸೈಟ್ ಇಂಜಿನಿಯರ್ ಇಲ್ಲ, ಯಾರು ಇಲ್ಲ ಮೇಡಮ್. ಇಲ್ಲ, ಅವ್ರ ಎಲ್ಲಾರು ಸೆನ್ಸಸ್ ವರ್ಕ್ ಹೋಗಿ ಸದ್ಯಕ್ಕಿದ್ದಾರು. ಇಲ್ಲಿ QIDFC ಆಫೀಸ್ ಒಳಗ ಸೆನ್ಸಸ್ ಮ್ಯಾಪ್ ಮಾಡ್ತಾ ಇದಾರ ಅವ್ರು. ಖಂಡಿತ ಮೇಡಮ್, ಆದ್ರೆ ಇಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಮೇಡಮ್. ಅದಕ್ಕೆ ಓಕೆ, ಯು ಜಸ್ಟ್ ಸೆಂಡ್, ವಿ ವಿಲ್ ರೆಕ್ಟಿಫೈ. ಓಕೆ ಮೇಡಮ್. ಓಕೆ, ठीक है. ಬಂದ್ಕೊಂಡ ಅಂತಲ್ಲ ಸರ್, ಮ್ಯಾಲೆ ಅಂಸಲ ಹಾಕಿರಿ. ವರ್ಕ್ ಮಾಡೋದು ಕೂಡ ನೀವು ಮರ್ತೋಗಿದ್ದೀರಿ ರೀ. ಇಲ್ಲಿ ಒಂದ್ ಸ್ವಲ್ಪ ಸೈಟ್ ಇಂಜಿನಿಯರ್ ಯಾರಿದಾರೆ ಕಳಿಸ್ಕೊಡಿ ನೋಡಿ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ವರದಿಗಾರರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆನೂ ಮಾತಾಡಿದ್ದಾರೆ. ಬನ್ನಿ ಆ ಆಡಿಯೋನು ಕೇಳ್ಕೊಂಬರೋಣ. ನಮ್ಮ ಕಾಂಟ್ರಾಕ್ಟರ್ ಅಲ್ಲೇ ಅದರ ಲೈನ್ ಮೇಲೆ ತಗೊಳ್ಳೋರ್ಗೆ. ಇಲ್ಲ ಸರ್, ಈಗ ಅವ್ರ ಪಾಪ ಅವ್ರು ಏನ್ ಮಾತಾಡ್ರಿ ಈಗ ತಾವು, ಯಾಕಂದ್ರೆ ಅದು ಕ್ವಾಲಿಟಿ ವರ್ಕ್ ಇಲ್ಲ ಅಂತೇಳಿ ನಮ್ ಕಂಪ್ಲೇಂಟ್. ಈಗ ತಾವ ಇದೀರಿ ಇಲ್ಲ ಸೈಟ್ ಮೇಲೆ? ಇಲ್ಲ, ನಾನು ಬಂದಿದ್ದೀನಿ, ಮನೆಗೆ ಬಂದಿದ್ದೀನಿ. ಆಯ್ತು, ಅವ್ರಿಗೆ ಲೈನ್ ಮೇಲೆ ತಗೋತೀನಿ, ಒಂದು ಸ್ವಲ್ಪ ಮಾತಾಡ್ರಿ. ಇರ್ಲಿ, ನಾನು ಇವ್ರ ಮೇಲೆ ಯಾರು ನಮ್ಮ ನಿಪಾಣಿಕರ್ ಮೇಡಮ್ಗೆ ಹಾಕಿದ್ದೀನಿ ರೀ. ಅವರು ನೋಡಿ ಇದನ್ನ ಮಾಡ್ತಾರೆ ಅಂತ ಹೇಳಿದಾರೆ. ಈಗ ಇಲ್ಲಿ ಕೇಳ್ರಿ, ನಿಪಾಣಿಕರ್ ಮೇಡಮ್ ನನಗೆ ಹೇಳಿದ್ದಾರೆ, ಹಾಂ ರೀ, ಸೊ ಕಾಂಟ್ರಾಕ್ಟರ್ಗೆ ಸೈಟ್ ಮೇಲೆ ಕಳ್ಸಿನಿ, ಏನ್ ವಿಷಯ ಐತಿ ಕ್ಲಿಯರ್ ಮಾಡ್ರಿ ಅಂತ ಹೇಳಿ. ತಮ್ದೇನಿದೆ ಅವ್ರದ್ದೇನಿದೆ ಹೇಳ್ರಿ, ಕ್ಲಿಯರ್ ಆಗ್ತೈತಿ ಕೆಲಸ. ಲೈನ್ ಮೇಲೆ ತಗೋತೀನಿ ಒಂದು ಸ್ವಲ್ಪ. ಏನಿಲ್ರಿ ಸರ, ಇಲ್ಲಿ ಕೇಳ್ರಿ, ಏನದ ಅಂದ್ರೆ ಸರ್, ಅವರು ಸಿಮೆಂಟ್ ಇಲ್ಲ, ಸ್ಯಾಂಡ್ ಇಲ್ಲ, ಏನಿಲ್ಲ ಸರ್, ಓನ್ಲಿ ಕಡಿ ಹಾಕಿ ಕೆಲಸ ಮಾಡಿ ಮುಗ್ಸಾಕತ್ತಾರ್ರಿ ತಾರಂತೂರಿ ಒಳಗೆ. ಅದನ್ನೇ ಹೇಳ್ತಾ ಇದ್ದೀನಿ, ಏನ್ ವಿಷಯ ಐತಿ ಕೇಳೋಣ ಅಂತ ನಂದು ಪಾಯಿಂಟ್. ಆಲ್ರೆಡಿ ಲೈನ್ ಮೇಲೆ ಅದ, ಲೈನ್ ಮೇಲೆ ತಗೋತೀನಿ ಅವನಿಗೆ. ತಗೊಳ್ರಿ. ನೀವು ಮಾತನಾಡು. ಹಲೋ. ಹಾಂ ಸರ್. ಅಷ್ಟೇಕರ್ ಅವ್ರೆ? ಹಾಂ ಸರ್. ಹೇಳಿ, ಏನಿದೆ ನಿಮ್ದು ಇಶ್ಯೂ? ಹಲೋ. ಹೇಳಿ ಏನಿದೆ ಇಶ್ಯೂ ಹೇಳಿ. ಹಾಂ ಸರ್, ಇದು ಸ್ವಲ್ಪ ನೀರು ಸ್ವಲ್ಪ ನಿಂದ್ರಾದ ಸರ್ ಇಲ್ಲಿ ಮುಂದೆ. ಕೆಲಸ ಮಾಡಬೇಕು, ಒಂದು ಕೆಲಸ ಮಾಡ್ರಿ. ಹಾಂ ಸರ್. ಒಂದ್ ಸ್ವಲ್ಪ ಅದ್ರ ನೀರೆಲ್ಲಾನು ತೆಗೆದು ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಕರೆಕ್ಟ್ ಆಗಿ ಕೆಲಸ ಮಾಡಿ. ಆಯ್ತು ಸರ್. ಮತ್ ಬೇರೆ ಏನಿದೆ ಬ್ರದರ್ ತಮ್ದು? ತಮ್ಮ ಹೆಸರು ಏನಂದ್ರಿ? ಸರ್, ನಾಗನಗೌಡ ಪಾಟೀಲ್ ಅಂತೇಳಿ. ನಾಗನಗೌಡ ಪಾಟೀಲ್ ರೇ, ತಮ್ಮ ಹೆಸರು ಏನು? ಇದು ಅದಕ್ಕೆ ಏನಂತಾರ, ಮತ್ತೆ ಬೇರೆ ಏನಾದ್ರು ಇಶ್ಯೂ ಇದೆಯಾ? ಅಷ್ಟೇ ಅಲ್ವಾ? ಇಲ್ರಿ, ಅಲ್ಲಿ ನೀರ್ ನಿಂದ್ರದಿಲ್ಲ. ನೀರ್ ನಿಂದ್ರತದ ಯಾಕಂತಂದ್ರ ಸರ್, ಮುಂದು ಅದ್ರ ಲೆವೆಲಿಂಗ್ ಇಲ್ಲ. ಜೆರಾಕ್ಸ್ ಒಂದು ಶಾಂತ ಮಾಡ ಸರ್. ಹಲೋ ಸರ್, ಹಾಂ ಸರ್. ಲೆವೆಲಿಂಗು ತೆಗ್ದಿಲ್ಲ. ಇನ್ನೊಂದು ನೀರು ಜಗ ನಿಂದಿರುತ್ತ, ಓಕೆ. ಆದ್ರೆ ನಾನು ಕೊಟ್ಟಿರೋದು. ಹಲೋ ಸರ್. ಬ್ರದರ್, ನಮ್ಮ ಕಾಂಟ್ರಾಕ್ಟರ್ ಅಲ್ಲೇ ಅದರ ಲೈನ್ ಮೇಲೆ ತಗೊಳ್ಳೋರ್ಗೆ. ಇಲ್ಲ ಸರ್, ಈಗ ಅವ್ರ ಪಾಪ ಅವ್ರು ಏನ್ ಮಾತಾಡ್ರಿ ಈಗ ತಾವು, ಯಾಕಂದ್ರೆ ಅದು ಕ್ವಾಲಿಟಿ ವರ್ಕ್ ಇಲ್ಲ ಅಂತೇಳಿ ನಮ್ ಕಂಪ್ಲೇಂಟ್. ಈಗ ತಾವ ಇದೀರಿ ಇಲ್ಲ ಸೈಟ್ ಮೇಲೆ? ಇಲ್ಲ, ನಾನು ಬಂದಿದ್ದೀನಿ, ಮನೆಗೆ ಬಂದಿದ್ದೀನಿ. ಆಯ್ತು, ಅವ್ರಿಗೆ ಲೈನ್ ಮೇಲೆ ತಗೋತೀನಿ, ಒಂದು ಸ್ವಲ್ಪ ಮಾತಾಡ್ರಿ. ಅದ್ರ ಒಳಗಿಂದನು ಬೇಕಾದ್ರೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ಕೊಂಡಿದೀವಿ, ಅದನ್ನು ತೋರಿಸ್ತೀವಿ. ಇವ್ರು ಹೇಳ್ತಾ ಇರೋದೇನು, ಇಲ್ಲ ಸರ್, ಅದರ ಪೆಟ್ರೋಲ್ ಹಾಕಿದ್ರೆ ಅದು ನೀರೊಳಗೆ ಕೆಳಗೆ ಹೋಗೈತಿ ಅಂತ ಹೇಳ್ತಾರೆ, ಒಪ್ಕೊಳ್ಳೋಣ. ಆದ್ರೆ ನಾವು, ನನ್ನ ಹತ್ರ ಇದಾರೆ, ಅಲ್ಲಿ ಏನು ಮಷಿನ್ ಬರುತ್ತಲ್ಲ ಮಿಕ್ಸರು, ಅಲ್ಲಿಂದ ತಗೊಂಡ್ ಬರುವ ಹೊತ್ನಾಗಿಂದನು ಐತಲ್ರಿ, ಅದ್ರಾಗನು ಇಲ್ಲಲ್ಲ.
ಇಲ್ಲ ನಾನು ಅಟೆಂಡ್ ಮಾಡಿಸ್ತೀನಿ ಅದನ್ನ ಅಟೆಂಡ್ ಮಾಡಿಸ್ತೀನಿ. ಈಗ ನೋಡ್ರಿ ಮತ್ತೆ ನೀವು ಏನಾದ್ರು ಇನ್ ಕೇಸ್ ಏನಾರ ಇತ್ತು ಅಂತಂದ್ರೆ ನಾ ಮತ್ತದು ಇದನ್ನ ಮಾಡಿ ಮತ್ತೆ ಇನ್ನೊಂದ್ಸಲ ರೀಕನ್ಸ್ಟ್ರಕ್ಷನ್ ಮಾಡ್ಸ್ಬೇಕಾಗ್ತದೆ ನೋಡ್ರಿ ಹೇಳ್ತೀನಿ. ಆಯ್ತು ಸರ್ ಮಾಡ್ತೇನೆ ಸರ್ ಇದು ಮಾಡಿ ರೆಕ್ಟಿಫೈ ಮಾಡಿದೇನೆ ಸರ್ ಅವ್ರು ಏನು ಹೇಳಿದ್ರು ಸರ್. ರೆಕ್ಟಿಫೈ ಮಾಡ್ರಿ. ಮತ್ತೆ ಅವ್ರು ಏನ್ ಹೇಳ್ತಾರೆ ಮಟೀರಿಯಲ್ ಏನೋ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಞೂ ಸರ್. ಹ್ಮ್ ಸರ್ ಈಗ ಥರ್ಡ್ ಪಾರ್ಟಿದವ್ರಿಗೆ ಟೆಸ್ಟ್ ಮಾಡಿಸಿದ್ರಿ? ಹೌದು ಸರ್ ಥರ್ಡ್ ಪಾರ್ಟಿ ಚೆಕ್ ಮಾಡ್ತೀನಿ ಸರ್. ಚೆಕ್ ಮಾಡಿಸಿದ್ರೆ ಆಯ್ತು. ಅದನ್ನ ಚೆಕ್ ಮಾಡಿ ನಾನು ಒಂದ್ ಸ್ವಲ್ಪ ಮಟೀರಿಯಲ್ನು ಇದನ್ನ ರಿಪೋರ್ಟ್ ಮತ್ತೆ ಇದನ್ನ ಹಾಕ್ರಿ ನೋಡೋಣ ಅದನ್ನ ಒಂದ್ ಸ್ವಲ್ಪ. ಆಯ್ತು ಸರ್ ರಿಪೋರ್ಟ್. ಅಲ್ಲ ಸರ್ ಇದನ್ನ ಯಾವ ಲ್ಯಾಬ್ದೊಳಗೆ ಟೆಸ್ಟ್ ಮಾಡ್ಸಿದಾರ್ರಿ? ನಮ್ ಕಣ್ಣು ಮುಂದೆ ಕಾಣಕತ್ತೈತಿ. ನಾವು ಐ ವಿಟ್ನೆಸ್ ನಾವ ಇದೀವಿ, ಅಲ್ಲಿ ಜನ ಇದಾರೆ ಅಲ್ಲಿ. ಅದು ಇದನ್ನ ಟೆಸ್ಟಿಂಗ್ ಹೆಂಗ್ ಮಾಡಕ್ ಬರ್ತೈತಿ? ಕಡಿತು ಒಂದು ಟೆಸ್ಟಿಂಗ್ ಮಾಡಕ್ ಬರ್ತದ ಸರ್? ಆಯ್ತು ಅದನ್ನ ಇದನ್ನ ಶಿಫ್ಟ್ ಮಾಡಿಸ್ರಿ. ಅದು ಮಟೀರಿಯಲ್ ಚೇಂಜ್ ಮಾಡ್ರಿ, ಬೇರೆದ್ ಹಾಕಿ. ಹೌದು ಸರ್. ಓಕೆ ಸರ್. ಹಲೋ ಅಲ್ರಿ, ಅದ್ರ ಒಳಗಿಂದನು ಬೇಕಾದ್ರೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ಕೊಂಡಿದೀವಿ, ಅದನ್ನು ತೋರಿಸ್ತೀವಿ. ಇವ್ರು ಹೇಳ್ತಾ ಇರೋದೇನು ಇಲ್ಲ ಸರ್, ಅದರ ಪೆಟ್ರೋಲ್ ಹಾಕಿದ್ಬಿಟ್ಟು ಅದ್ರ ನೀರೊಳಗೆ ಕೆಳಗೆ ಹೋಗೈತಿ ಅಂತ ಹೇಳ್ತಾರ, ಒಪ್ಕೊಳ್ಳೋಣ. ಆದ್ರೆ ನಾವು ನನ್ನ ಹತ್ರ ಇದಾರೆ ಅಲ್ಲಿ ಏನು ಮಷಿನ್ ಬರುತ್ತಲ್ಲ ಮಿಕ್ಸರು, ಅಲ್ಲಿಂದ ತಗೊಂಡ್ ಬರುವ ಹೊತ್ನಾಗಿಂದನು ಐತಲ್ರಿ, ಅದ್ರಾಗನು ಇಲ್ಲಲ್ಲ. ಇಲ್ಲ ನಾನು ಅಟೆಂಡ್ ಮಾಡಿಸ್ತೀನಿ ಅದನ್ನ ಅಟೆಂಡ್ ಮಾಡಿಸ್ತೀನಿ. ಈಗ ನೋಡ್ರಿ ಮತ್ತೆ ನೀವು ಏನಾದ್ರು ಇನ್ ಕೇಸ್ ಏನಾರ ಇತ್ತು ಅಂತಂದ್ರೆ ನಾ ಮತ್ತದು ಇದನ್ನ ಮಾಡಿ ಮತ್ತೆ ಇನ್ನೊಂದ್ಸಲ ರೀಕನ್ಸ್ಟ್ರಕ್ಷನ್ ಮಾಡ್ಸ್ಬೇಕಾಗ್ತದೆ ನೋಡ್ರಿ ಹೇಳ್ತೀನಿ. ಆಯ್ತು ಸರ್ ಮಾಡ್ತೇನೆ ಸರ್ ಇದು ಮಾಡಿ ರೆಕ್ಟಿಫೈ ಮಾಡಿದೇನೆ ಸರ್ ಅವ್ರು ಏನು ಹೇಳಿದ್ರು ಸರ್. ರೆಕ್ಟಿಫೈ ಮಾಡ್ರಿ. ಮತ್ತೆ ಅವ್ರು ಏನ್ ಹೇಳ್ತಾರೆ ಮಟೀರಿಯಲ್ ಏನೋ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಞೂ ಸರ್. ಸರ್ ಈಗ ಥರ್ಡ್ ಪಾರ್ಟಿದವ್ರಿಗೆ ಟೆಸ್ಟ್ ಮಾಡಿಸಿದ್ರಿ? ಹೌದು ಸರ್ ಥರ್ಡ್ ಪಾರ್ಟಿ ಚೆಕ್ ಮಾಡ್ತೀನಿ ಸರ್. ಚೆಕ್ ಮಾಡಿಸಿದ್ರೆ ಆಯ್ತು. ಅದನ್ನ ಚೆಕ್ ಮಾಡಿ ನಾನು ಒಂದ್ ಸ್ವಲ್ಪ ಮಟೀರಿಯಲ್ನು ಇದನ್ನ ರಿಪೋರ್ಟ್ ಮತ್ತೆ ಇದನ್ನ ಹಾಕ್ರಿ ನೋಡೋಣ ಅದನ್ನ ಒಂದ್ ಸ್ವಲ್ಪ. ಆಯ್ತು ಸರ್ ರಿಪೋರ್ಟ್. ಅಲ್ಲ ಸರ್ ಇದನ್ನ ಯಾವ ಲ್ಯಾಬ್ದೊಳಗೆ ಟೆಸ್ಟ್ ಮಾಡ್ಸಿದಾರ್ರಿ? ನಮ್ ಕಣ್ಣು ಮುಂದೆ ಕಾಣಕತ್ತೈತಿ. ನಾವು ಐ ವಿಟ್ನೆಸ್ ನಾವ ಇದೀವಿ, ಅಲ್ಲಿ ಜನ ಇದಾರೆ ಅಲ್ಲಿ. ಅದು ಇದನ್ನ ಟೆಸ್ಟಿಂಗ್ ಹೆಂಗ್ ಮಾಡಕ್ ಬರ್ತೈತಿ? ಕಡಿತು ಒಂದು ಟೆಸ್ಟಿಂಗ್ ಮಾಡಕ್ ಬರ್ತದ ಸರ್? ಹಲೋ ಸರ್ ಬ್ರದರ್, ನಮ್ಮ ಕಾಂಟ್ರಾಕ್ಟರ್ ಅಲ್ಲೇ ಅದಾರ, ಲೈನ್ ಮೇಲೆ ತಗೊಳ್ಳ ಅವ್ರಿಗೆ. ಇಲ್ಲ ಸರ್, ಈಗ ಅವ್ರ ಪಾಪ ಅವ್ರು ಏನ್ ಮಾತಾಡ್ರಿ ಈಗ ತಾವು, ಯಾಕಂದ್ರೆ ಅದು ಕ್ವಾಲಿಟಿ ವರ್ಕ್ ಇಲ್ಲ ಅಂತೇಳಿ ನಮ್ ಕಂಪ್ಲೇಂಟ್. ಈಗ ತಾವ ಇದೀರಿ ಇಲ್ಲ ಸೈಟ್ ಮೇಲೆ? ಇಲ್ಲ, ನಾನು ಬಂದಿದ್ದೀನಿ, ಮನೆಗೆ ಬಂದಿದ್ದೀನಿ. ಆಯ್ತು, ಅವ್ರಿಗೆ ಲೈನ್ ಮೇಲೆ ತಗೋತೀನಿ, ಒಂದ್ ಸ್ವಲ್ಪ ಮಾತಾಡ್ರಿ. ಇರ್ಲಿ, ನಾನು ಇವ್ರ ಮೇಲೆ ಯಾರು ನಮ್ಮ ನಿಪಾಣಿಕರ್ ಮೇಡಮ್ಗೆ ಹಾಕಿದ್ದೀನಿ ರೀ. ಅವರು ನೋಡಿ ಇದನ್ನ ಮಾಡ್ತಾರೆ ಅಂತ ಹೇಳಿದಾರೆ. ಈಗ ಇಲ್ಲಿ ಕೇಳ್ರಿ, ನಿಪಾಣಿಕರ್ ಮೇಡಮ್ ನನಗೆ ಹೇಳಿದ್ದಾರೆ. ಹಾಂ ರೀ. ಸೊ ಕಾಂಟ್ರಾಕ್ಟರ್ಗೆ ಸೈಟ್ ಮೇಲೆ ಕಳ್ಸಿನಿ, ಏನ್ ವಿಷಯಸ್ ಐತಿ ಕ್ಲಿಯರ್ ಮಾಡ್ರಿ ಅಂತ ಹೇಳಿ. ತಮ್ದೇನಿದೆ ಅವ್ರದ್ದೇನಿದೆ ಹೇಳ್ರಿ, ಕ್ಲಿಯರ್ ಆಗ್ತೈತಿ ಕೆಲಸ. ಲೈನ್ ಮೇಲೆ ತಗೋತೀನಿ ಒಂದ್ ಸ್ವಲ್ಪ. ಏನಿಲ್ರಿ ಸರ್, ಇಲ್ಲಿ ಕೇಳ್ರಿ. ಏನದ ಅಂದ್ರೆ ಸರ್, ಅವರು ಸಿಮೆಂಟ್ ಇಲ್ಲ, ಎಮ್ ಸ್ಯಾಂಡ್ ಇಲ್ಲ, ಏನಿಲ್ಲ ಸರ್. ಒಡ್ಲಿ ಕಡಿ ಹಾಕಿ ಕೆಲಸ ಮಾಡಿ ಮುಗ್ಸಾಕತ್ತಾರ್ರಿ ತಾರಂತುರಿ ಒಳಗೆ. ಅದನ್ನೇ ಹೇಳ್ತಾ ಇದ್ದೀನಿ, ಏನ್ ವಿಷಯ ಐತಿ ಕೇಳೋಣ ಅಂತ ನಂದು ಪಾಯಿಂಟ್. ಆಲ್ರೆಡಿ ಲೈನ್ ಮೇಲೆ ಅದ, ಲೈನ್ ಮೇಲೆ ತಗೋತೀನಿ ಅವನಿಗೆ. ತಗೊಳ್ರಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಮ್ಮ ವರದಿಗಾರರಾದಂತಹವರು ಅಧಿಕಾರಿಗಳ ಜೊತೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತಾಡಿರೋದನ್ನ ಬನ್ನಿ ಈಗ ನಮ್ಮ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ ನಾಗನಗೌಡ ಪಾಟೀಲ್ ಅವರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅನ್ನೋದನ್ನ ಕೇಳೋಣ. ನಾಗನಗೌಡ ಪಾಟೀಲ್ ಅವರೇ, ಹೇಳಿ ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನೀವು ದೂರವಾಣಿಲಿ ಅವ್ರ ಜೊತೆ ಮಾತಾಡಿದ್ದೀರಾ, ಅಧಿಕಾರಿಗಳ ಜೊತೆ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ, ಏನ್ ಹೇಳ್ತಾರೆ ಈ ಕಾಮಗಾರಿ ಬಗ್ಗೆ? ಏನು ಬೆಳಗಾವಿಯ ಮಹಾನಗರ ಪಾಲಿಕೆಯ ಏನು ವ್ಯಾಪ್ತಿಯಲ್ಲಿ ಬರುವಂತ ವೈಭವ್ ನಗರದಲ್ಲಿ ಚರಂಡಿ ಕಾಮಗಾರಿಯಲ್ಲಿ ಏನು ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನೋ ಸಾರ್ವಜನಿಕರು ಕೊಟ್ಟಂತ ದೂರಿನ ಮೇರೆಗೆ ನಾವು ಕೂಡ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಕಂಡು ಬರುವಂತ ಕೆಲವೊಂದಷ್ಟು ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಆ ದೃಶ್ಯವನ್ನ ನಾವು ಕೂಡ ತಮ್ಮ ಏನು ಸಾರ್ವಜನಿಕರ ಮುಂದೆ ಇಟ್ಟಿದ್ದೀವಿ. ಅದಕ್ಕೆ ಪೂರಕವಾದಂತ ಏನು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಆಡಳಿತಾಧಿಕಾರಿಗಳಾಗಿರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಾಗಿರ್ಬೋದು, ಮತ್ತೆ ಏನು ಉಪ ಆಯುಕ್ತರಿಗೂ ಕೂಡ ನಾವು ಇದ್ರ ಬಗ್ಗೆ, ಮೇಯರ್ ಅವರಿಗೂ ಕೂಡ ನಾವು ಮಾಹಿತಿಯನ್ನ ತೆಗೆದುಕೊಂಡು ಬಂದಾಗ ಅವರು ಏನು ಈ ಕೇವಲ 3 ಲಕ್ಷ ರೂಪಾಯಿ ಕಾಮಗಾರಿ ಇದೆ, ಅಷ್ಟರಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ, ಒಳ್ಳೆ ಕ್ವಾಲಿಟಿ ಕಾಮಗಾರಿ ಆಗ್ತಾ ಇದೆ ಅಂತ ಹೇಳಿ ಹೇಳಿದಂತ ಅಧಿಕಾರಿಗಳಿಗೆ ನಾವು ಏನು ಮಾಹಿತಿಯನ್ನ ಕೊಟ್ಟಿದ್ವಿ. ಆ ಮಾಹಿತಿಗೆ ಆಧರಿಸಿ ಯಾರು ಕೂಡ ಸ್ಥಳ ಪರಿಶೀಲನೆ ಮಾಡದೇನೆ ಮತ್ತೆ ಏನು ಕಳಪೆ ಕಾಮಗಾರಿ ಮಾಡುವಂತ ಕಾಂಟ್ರಾಕ್ಟರ್ಗೆ ಏನು ಹೇಳ್ತಾರೆ, ಇಲ್ಲ ಕಾಮಗಾರಿಯನ್ನ ಒಳ್ಳೆ ರೀತಿ ಮಾಡುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಬಿಟ್ರೆ ಯಾರು ಕೂಡ ಅಧಿಕಾರಿಗಳು ಕೂಡ ಯಾರು ಮಹಾನಗರ ಪಾಲಿಕೆಯಿಂದ ಯಾರು ಕೂಡ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿಲ್ಲ. ಹಾಗೇನೆ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ವಿಪರ್ಯಾಸ ಆಗಿರುವಂತದ್ದು. ಯಾಕಂತಂದ್ರೆ ಒಳ್ಳೆ ಕ್ವಾಲಿಟಿ ಇರುವಂತ ಕಾಮಗಾರಿಯನ್ನ ಕಳಪೆ ಗುಣಮಟ್ಟದಲ್ಲಿ
ಅಲ್ಲಿ ಮಾಡ್ತಾ ಇದ್ರು ಕೂಡ ಮಾಹಿತಿ ಇದ್ದು ಕೂಡ ಅಧಿಕಾರಿಗಳು ಬಂದಿಲ್ಲ ಅಂತಂದ್ರೆ ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೂಡ ಕಂಡು ಬರೋದಿಲ್ಲ. ಹಾಗಾಗಿ ಆ ಕಾಮಗಾರಿಯಲ್ಲಿ ಏನು ಕಳಪೆ ಕಾಮಗಾರಿಯಲ್ಲಿ ಮಾಡುವುದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಮಹಾನಗರ ಪಾಲಿಕೆಯ ಏನು ವಾರ್ಡ್ ಸದಸ್ಯರು ಇರ್ತಾರೆ ಅವರು ಕೂಡ ಫ್ಯಾಮಿಲಿ ಆಗಿದ್ದಾರೆ ಅಂತ ಹೇಳಿ ಕೂಡ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಕಾಮಗಾರಿ ಕಳಪೆ ಆಗಿರೋದು ಗಮನಕ್ಕಿದ್ರು ಕೂಡ ಸುಮ್ಮನೆ ಕುಂಡಿರ್ತಾರಂತಂದ್ರೆ ಇದರಲ್ಲಿ ನೇರ ಕಾಂಟ್ರಾಕ್ಟರ್ಗಿಂತ ಗುತ್ತಿಗೆದಾರನಿಗಿಂತ ಹೆಚ್ಚು ಪಾಲುದಾರಿಕೆ ನಮ್ಮ ಅಧಿಕಾರಿಗಳಿಗೂ ಇದೆ ಅನ್ನುವಂತ ಕೂಡ ನಾವು ಹೇಳ್ಬೇಕಾಗುತ್ತೆ. ಈಗ ನೀವು ಫೋನಲ್ಲಿ ಮಾತಾಡಿದಾಗ ಅಧಿಕಾರಿಗಳು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಕಳಪೆ ಕಾಮಗಾರಿ ಬಗ್ಗೆ ಏನ್ ಹೇಳಿದ್ರು? ಅವರು ಹೌದಾ ಸರ್, ಆಗಿದೆ ಸರ್, ನೋಡ್ತೀವಿ ಮಾಡ್ತೀವಿ ಅನ್ನೋದ್ ಬಿಟ್ರೆ ಬರ್ಬೇಕಾಗಿತ್ತು, ಸ್ಪಾಟಿಗೆ ಬಂದು ನೋಡ್ಕೊಳ್ಬೇಕಾಗಿತ್ತು, ಅಥವಾ ಕ್ವಾಲಿಟಿ ಚೆಕ್ ಮಾಡಿ ರಿಪೋರ್ಟ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಫಾಲೋ ಅಪ್ ಚೆಕ್ಗಳು ಏನು ಮಾಡ್ತಾ ಇಲ್ಲ ಅವರು. ಬರೇ ಹೊರಗಳಿಂದ ಹಾಕಿ ಬೆಡ್ ಅನ್ನ ರೆಡಿ ಮಾಡ್ಕೊಂಡು ಚರಂಡಿ ನಿರ್ಮಾಣ ಮಾಡ್ತಾರಂತಂದ್ರೆ ಇದು ಎಲ್ಲೋ ಒಂದು ಕಡೆ ವಿಪರ್ಯಾಸ ಅಂತೇಳಿನೇ ಹೇಳ್ಬೋದಾಗತ್ತೆ. ನೀವು ಈ ವಿಷಯದ ಬಗ್ಗೆ ಪ್ರಸ್ತಾಪಿಸಿದಾಗ ಅವ್ರ ಪ್ರತಿಕ್ರಿಯೆ ಹೇಗಿತ್ತು? ಈ ತರ ಸ್ಯಾಂಡ್ ಯೂಸ್ ಮಾಡ್ತಾ ಇಲ್ಲ, ಸಿಮೆಂಟ್ ಯೂಸ್ ಮಾಡ್ತಾ ಇಲ್ಲ, ಆದ್ರೂ ಕಳಪೆಯಾಗಿ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದಾಗ ಅವ್ರ ಪ್ರತಿಕ್ರಿಯೆ ಹೇಗಿತ್ತು? ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡಿದ್ರೆ ಹೇಗೆ? ಹೌದು, ಅವ್ರಿಗೆ ಅವರು ಏನು ಲಕ್ಷ್ಮೀ ನಿಪ್ಪಾಣಿಕರ್ ಅಂತೇಳಿ ಏನೇ ಆಡಳಿತ ಅಧಿಕಾರಿ ಇದ್ರೆ ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಇಲ್ಲ ನಾವು ಅದನ್ನ ರೆಕ್ಟಿಫೈ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತ ಸಿದ್ದು ಅವರಿಗೆ ಅವರು ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಾಗ ಆತ ಏನ್ ಮಾಡ್ತಾರೆ, ಅವರು ಕೂಡ ಸ್ಥಳಕ್ಕೆ ಬರೋದಿಲ್ಲ, ಇವತ್ತು ಸಂಡೇ ಇದೆ ಅದಕ್ಕೆ ಏನೋ ಗೊತ್ತಿಲ್ಲ, ಹಾಗಾದ್ರೆ ಇವರು ಸಂಡೇ ಏನ್ ಬೇಕಾದ್ರೆ ರೂಟಿ ಹೊಡೆದು ಯಾರು ಕೇಳೋರಿಲ್ವಾ ಅಂತ ಹೇಳಿ ಪ್ರಶ್ನೆ ಕೂಡ ಹುಟ್ಟುತ್ತೆ. ಅದ್ರ ಎಲ್ಲ ಜೊತೆಗೆ ಅಧಿಕಾರಿಗಳು ಗೊತ್ತಿದ್ರು ಕೂಡ ಸುಮ್ಮನೆ ಕುಂಡಿರ್ತಾರಂದ್ರೆ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಯ ಏನು ಆಡಳಿತದ ಬಗ್ಗೆ ಕೂಡ ನಾವು ಅನುಮಾನವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಅದು ನೇರವಾಗಿ ಇದಕ್ಕೆಲ್ಲ ಕುಮ್ಮಕ್ಕು ನಮ್ಮ ಆಡಳಿತ ಅಧಿಕಾರಿಗಳು ಆಗಿರ್ಬೋದು, ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಮತ್ತೆ ವಾರ್ಡಿನ ಸದಸ್ಯರು ಏನು ಕಾರ್ಪೊರೇಟರ್ ಇರ್ತಾರೆ ಅವರು ಕೂಡ ಇಲ್ಲಿಗೆ ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಗುತ್ತಿಗೆದಾರನಿಗೆ ಯಾರ್ದು ಭಯ ಇಲ್ದಂಗೆ ಇಂತ ಒಂದು ಕಾಮಗಾರಿಯನ್ನ ಬೆಳಗಿನ ಈಗ ಕಾಮಗಾರಿ ಯಾವ ಹಂತಕ್ಕೆ ಬಂದಿರಬಹುದು? ಮತ್ತೆ ಅಧಿಕಾರಿಗಳದ್ದು ಯಾರು ಕೂಡ ಇವ್ರಿಗೆ ಭಯ ಇಲ್ದಂತಾಗಿರೋದಕ್ಕೆ ಮೇನ್ ಹೊಣೆಗಾರಿಕೆ ಅಧಿಕಾರಿಗಳು ಹೊತ್ಕೊಳ್ಬೇಕಾಗತ್ತೆ. ಮುಂದೇನು ನಾಳೆ ಅಂದ್ರೆ ನಾಳೆ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಭೇಟಿ ಆಗ್ತೀವಿ. ಅದ್ರ ಬಗ್ಗೆ ಸೂಕ್ತವಾದಂತ ಏನು ತನಿಖಾ ವರದಿಯನ್ನ ಕೂಡ ನಾವು ಕೇಳಿದ್ದೇವೆ. ಅದ್ರ ಜೊತೆಗೆ ಏನು ಕ್ವಾಲಿಟಿ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಕೂಡ ನಾವು ಕೇಳಿದ್ದೇವೆ. ನೋಡೋಣ ಯಾವ ರೀತಿ ಅವರು ಒದಗಿಸ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಸರಿ, ಈಗ ಕಾಮಗಾರಿ ಯಾವ ಹಂತಕ್ಕೆ ಬಂದಿರಬಹುದು? ಇನ್ನೇನು ಮುಗಿಯೋ ಹಂತದಲ್ಲಿ ಇದೆಯಾ ಅಥವಾ ಇನ್ನು ಅರ್ಧ ಮಟ್ಟದಲ್ಲಿ ಇದೆಯಾ? ಏನಕ್ಕೆ ಅಂತಂದ್ರೆ ಸ್ಯಾಂಡು ಸಿಮೆಂಟ್ ಯೂಸ್ ಮಾಡದೆ ಅವ್ರು ಆಗ್ಲೇ ಇನ್ನೇನು ಎಷ್ಟೋ ಹಂತಕ್ಕೆ ಇನ್ನೇನು ಮುಗಿಯೋ ಹಂತಕ್ಕೂ ಅಥವಾ ಅರ್ಧದಷ್ಟಾದ್ರೂ ಬಂದಿದ್ದಾರೆ ಅಂತಂದ್ರೆ ಅವ್ರು ಮಾಡ್ತಾ ಇರೋ ಕಾಮಗಾರಿ ವೇಸ್ಟ್ ಅಲ್ವಾ? ಪ್ರತೀಕ್ಷೆ, ಅದನ್ನೇ ಪ್ರಶ್ನೆ ಇರೋದು ಇಲ್ಲಿ ನಮ್ದು ಏನಂತಂದ್ರೆ ಪ್ರಶ್ನೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಕೋದೇನಂತಂದ್ರೆ ಕಳಪೆ ಕಾಮಗಾರಿ ಮಾಡ್ತಾ ಇದ್ರು, ಮಾಡಿ ಮುಗಿಸಿ ಆದ್ಮೇಲೆ ಇವ್ರು ಏನ್ ಮಾಡ್ತಾರೆ? ಅದೇನೆ ಕಾಮಗಾರಿ ಮಾಡಿದ್ದಾರೆ, ಮುಗಿಸ್ತಾ ಇದ್ದಾರೆ ಅಂತಂದ್ರೆ ಮುಗಿದ್ಮೇಲೆ ಇವ್ರು ಏನ್ ಮಾಡ್ತಾರೆ? ಪ್ರತಿ ಒಂದು ಕಾಮಗಾರಿ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆದ್ದು ಪ್ರತಿ ಒಂದು ಕಾಮಗಾರಿ ಕಳಪೆ ಗುಣಮಟ್ಟದಾಗಿದೆ. ಅದನ್ನ ಯಾವ್ದನ್ನು ಕೂಡ ಅಧಿಕಾರಿಗಳು ಮತ್ತೆ ಭ್ರಷ್ಟ ಅಧಿಕಾರಿಗಳು ಕೂಡಿರೋದ್ರಿಂದ ಇಂಥ ಸನ್ನಿವೇಶಗಳು ಮರುಕಳಿಸ್ತಾ ಇದ್ದಾವೆ. ಯಾಕಂತಂದ್ರೆ ಅಧಿಕಾರಿಗಳಿಗೆ ಏನು ಮಾಡುವಂತ ಇಚ್ಛಾಶಕ್ತಿ ಕೊರತೆನೋ ಅಥವಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂತ, ಈಗ ನೇರವಾಗಿ ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪವನ್ನೇ ನಾವು ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಕಳಪೆ ಗುಣಮಟ್ಟದ ಬಗೆ ಏನು ಕಡಿಯನ್ನ ಹಾಕಿ ಕಾಮಗಾರಿಯನ್ನ ಮಾಡ್ತಾ ಇದ್ರು ಕೂಡ ಚಕಾರ ಎತ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಭ್ರಷ್ಟಾಚಾರ ಅನ್ನೋದ್ಲೆ ಮತ್ತೆ ಇನ್ನೇನ್ ಆಗ್ಬೇಕಾಗುತ್ತೆ ಅನ್ನೋದು ಕೂಡ ಈಗ ನಾವು ಅವ್ರನ್ನ ಕೇಳ್ಬೇಕಾಗತ್ತೆ. ಈಗ ನೇರವಾಗಿ ಮಹಾನಗರ ಪಾಲಿಕೆ ಏನು ಅಧಿಕಾರಿಗಳು ಕಮಿಷನರ್ ಇದ್ದಾರೆ ಅದೇ ಅವ್ರನ್ನು ಕೂಡ ನಾಳೆ ನಾವು ಭೇಟಿಯಾಗುವಂತ ಕೆಲಸ ಕೂಡ ನಾವು ಮಾಡೋದಿದ್ವಿ. ಹಾಗೆ ಅದ್ರ ಜೊತೆಗೆ ಸಾಧ್ಯವಾದ್ರೆ ಈ ಒಂದು ಕಾಮಗಾರಿಯ ಬಗ್ಗೆ ಕೂಡ ನಾವು ಲೋಕಾಯುಕ್ತಕ್ಕೆ ಕೂಡ ನಾವು ಕೇಸನ್ನ ದಾಖಲೆ ಮಾಡೋದು ಕೂಡ ಅಷ್ಟೇ ಖಚಿತವಾಗಿ ಇದೆ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನಾಗನಗೌಡ ಪಾಟೀಲ್.